ಅಂಕೋಲಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಉಳುವರೆ ಗ್ರಾಮಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಭೇಟಿಯನ್ನು ಕೊಟ್ಟಿದ್ದಾರೆ. ಗ್ರಾಮದ ಸಂತ್ರಸ್ತರ ಅಹವಾಲನ್ನು ಈ ಸಂದರ್ಭದಲ್ಲಿ ಆಲಿಸಿದ್ದಾರೆ ಧರ್ಮಾಧಿಕಾರಿಗಳು. ತಮ್ಮ ಕಷ್ಟಗಳನ್ನು ಹೇಳಿಕೊಂಡ ಉಳುವರೆ ಗ್ರಾಮಸ್ಥರು ರಾಜ್ಯಸಭೆಯಲ್ಲಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವೆ ಅಂತ ಹೇಳಿದ್ದಾರೆ. ಮಳೆಗಾಲದ ಮುನ್ನೆಚ್ಚರಿಕೆ ಬಗ್ಗೆ ಜಾಗೃತರಾಗಬೇಕು. ನಮ್ಮಿಂದ ಸಂತ್ರಸ್ತರಿಗೆ ಕೊಂಚ ಧನ ಸಹಾಯ ಕೂಡ ಮಾಡ್ತೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಕ್ಕೆ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿನ ಉಳುವರೆ ಗ್ರಾಮದಲ್ಲಿ ಕೂಡ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಪರಿಸ್ಥಿತಿಯನ್ನು ಕೂಡ ಅಹವಾಲಿಸಿದ್ದಾರೆ ಮತ್ತು ಸಂತ್ರಸ್ತರ ಅಹವಾಲನ್ನು ಕೂಡ ಸ್ವೀಕರಿಸಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಗ್ರಾಮದ ಜನರ ಒಂದು ಸಂಕಷ್ಟವನ್ನು ಕೂಡ ಅವರು ಅರಿತಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟವರಿಗೆ ಸಾಂತ್ವನ ಕೂಡ ಹೇಳಿರುವಂಥದ್ದು. ಈ ಬಗ್ಗೆ ಮಾತಾಡಿಸೋ ಪೂಜ್ಯರನ್ನೇ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಗ್ರಾಮದ ಜನರು ಕೂಡ ನಮಸ್ಕಾರ ಮಾಡುವ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೇವೆ. ಈಗ ನಾನು ಪೂಜ್ಯರನ್ನು ಮಾತಾಡ್ತೀನಿ. ಪೂಜ್ಯರು ಇವತ್ತು ಉಳುವರೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರೆ ಏನೆಲ್ಲ ಸಂತ್ರಸ್ತರು ಕೂಡ ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಏನು ತಾವು ಗಮನಿಸಿದಾಗ ಇಲ್ಲಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಯಾಕಂದರೆ ಪ್ರಕೃತಿಯ ವಿರುದ್ಧವಾಗಿ ಯಾರು ನಿಲ್ಲುವ ಹಾಗಿಲ್ಲ. ಗಾಳಿ, ಮಳೆ, ಬೆಂಕಿ ಇವುಗಳ ವಿರುದ್ಧವಾಗಿ ನಿಲ್ಲುವ ಹಾಗಿಲ್ಲ. ಇದು ಅಕಸ್ಮಾತ್ತಾಗಿ ನೀರು ಬಂದು ಮೇಲೆ ಬಂದು ಇವರು ಹೇಳಿದ ಪುಣ್ಯಕ್ಕೆ ಬೆಳಿಗ್ಗೆ 9 ಗಂಟೆ ಬಿದ್ದರೆ ರಾತ್ರಿ ಬಿದ್ದರೆ ಇನ್ನೂ ಹೆಚ್ಚು ಅನಾಹುತ ಆಗ್ತಿತ್ತು. ಅವರು ಮಾಡುವ ಎಲ್ಲ ಪ್ರಯತ್ನಕ್ಕೂ ನಾವು ಸಹಕಾರ ಕೊಡ್ತೇವೆ. ಗ್ರಾಮದ ಒಬ್ಬ ಮಹಿಳೆ ಕೂಡ ಡೆತ್ ಆಗಿದ್ದಾರೆ, ಮತ್ತೆ ಹಲವಾರು ಜನ ಗಾಯಗೊಂಡಿದ್ರು, ಮತ್ತೆ ತಮಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಏನಾದರೂ ಸಹಕಾರ ನೀಡಬೇಕು ತಮ್ಮ ಸಂಸ್ಥೆಯಿಂದ ಅಥವಾ ಏನಾದರೂ ತಮ್ಮ ಸಂಸ್ಥೆಯಿಂದ ಏನಾದರೂ ನಾವು ಈಗಾಗಲೇ ಕೊಟ್ಟಿದ್ದೇವೆ. ನಾವು ಅವರಿಗೆ ಬಟ್ಟೆಗಳು, ಚಾಪೆ ಇದೆಲ್ಲ ಕೊಟ್ಟಿದ್ದೇವೆ. ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೇವೆ. ಈಗ ಸರ್ಕಾರ ನೀಡಿದಂಥ ಪರಿಹಾರದ ಧನ ಕೂಡ ತಮಗೆ ಸಾಕಾಗ್ತಾ ಇಲ್ಲ. 1,20,000 ಅಷ್ಟೇ ಕೊಡ್ತಾ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ. ಮತ್ತೆ ಏನಾದರೂ ಮನೆ ಕಟ್ಟುವಲ್ಲಿ ಏನಾದರೂ ತಮ್ಮ ಸಂಸ್ಥೆಯಿಂದ ಸಹಾಯ ಮಾಡುವಂಥ ನಾವು ಏನು ಮಾಡ್ಬೋದು ನೋಡ್ತೇವೆ. ಖಂಡಿತವಾಗಿ ನೋಡಿ ಸಹಾಯ ಮಾಡ್ತೇವೆ. ಈಗ ಇನ್ನೂ ಸಾಕಷ್ಟು ಸಹಾಯವನ್ನು ಮಾಡಲಿಕ್ಕೆ ಇನ್ನೂ ನಾವು ತಯಾರಿದ್ದೇವೆ. ಅಂದರೆ ಕ್ಯಾಶ್ ರೂಪದಲ್ಲಿ ಕೊಡ್ತಂತ ಹೇಳಿದ್ರಿ ತಾವು. ಎಷ್ಟು ಪ್ರಮಾಣದ ಕೊಡ್ಬೋದು, ಅದ್ರ ಏನಾದ್ರು ನೆರವಾಗ್ಬೋದಾ? ಖಂಡಿತವಾಗಿ ಕೊಡ್ತೇವೆ. ನಮ್ಮ ಕ್ಷೇತ್ರವನ್ನು ಕೂಡ ಸಾಕಷ್ಟು ಜನ ನಂಬ್ಕೊಂಡಿರುವಂಥವ್ರು ಎಲ್ಲ ಬಡ ಕುಟುಂಬದವರು. ಖಂಡಿತವಾಗಿ ಅವರಿಗೆ ಸಹಕಾರ ಕೊಡ್ತೇವೆ. ನೋವಿಗೆ ನಾವು ಸ್ಪಂದಿಸ್ತೇವೆ ಮತ್ತು ಅವರಿಗೆ ಸಹಕಾರವನ್ನು ನೀಡ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಉಳುವರೆ ಗ್ರಾಮಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಭೇಟಿಯನ್ನು ಕೊಟ್ಟಿದ್ದಾರೆ. ಗ್ರಾಮದ ಸಂತ್ರಸ್ತರ ಅಹವಾಲನ್ನು ಈ ಸಂದರ್ಭದಲ್ಲಿ ಆಲಿಸಿದ್ದಾರೆ ಧರ್ಮಾಧಿಕಾರಿಗಳು. ತಮ್ಮ ಕಷ್ಟಗಳನ್ನು ಹೇಳಿಕೊಂಡ ಉಳುವರೆ ಗ್ರಾಮಸ್ಥರು ರಾಜ್ಯಸಭೆಯಲ್ಲಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವೆ ಅಂತ ಹೇಳಿದ್ದಾರೆ. ಮಳೆಗಾಲದ ಮುನ್ನೆಚ್ಚರಿಕೆ ಬಗ್ಗೆ ಜಾಗೃತರಾಗಬೇಕು. ನಮ್ಮಿಂದ ಸಂತ್ರಸ್ತರಿಗೆ ಕೊಂಚ ಧನ ಸಹಾಯ ಕೂಡ ಮಾಡ್ತೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಕ್ಕೆ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿನ ಉಳುವರೆ ಗ್ರಾಮದಲ್ಲಿ ಕೂಡ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಪರಿಸ್ಥಿತಿಯನ್ನು ಕೂಡ ಅಹವಾಲಿಸಿದ್ದಾರೆ ಮತ್ತು ಸಂತ್ರಸ್ತರ ಅಹವಾಲನ್ನು ಕೂಡ ಸ್ವೀಕರಿಸಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಗ್ರಾಮದ ಜನರ ಒಂದು ಸಂಕಷ್ಟವನ್ನು ಕೂಡ ಅವರು ಅರಿತಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟವರಿಗೆ ಸಾಂತ್ವನ ಕೂಡ ಹೇಳಿರುವಂಥದ್ದು. ಈ ಬಗ್ಗೆ ಮಾತಾಡಿಸೋ ಪೂಜ್ಯರನ್ನೇ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಗ್ರಾಮದ ಜನರು ಕೂಡ ನಮಸ್ಕಾರ ಮಾಡುವ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೇವೆ. ಈಗ ನಾನು ಪೂಜ್ಯರನ್ನೇ ಮಾತಾಡ್ತೀನಿ. ಪೂಜ್ಯರು ಇವತ್ತು ಉಳುವರೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರೆ ಏನೆಲ್ಲ ಸಂತ್ರಸ್ತರು ಕೂಡ ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಏನು ತಾವು ಗಮನಿಸಿದಾಗ ಇಲ್ಲಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಯಾಕಂದರೆ ಪ್ರಕೃತಿಯ ವಿರುದ್ಧವಾಗಿ ಯಾರು ನಿಲ್ಲುವ ಹಾಗಿಲ್ಲ. ಗಾಳಿ, ಮಳೆ, ಬೆಂಕಿ ಇವುಗಳ ವಿರುದ್ಧವಾಗಿ ನಿಲ್ಲುವ ಹಾಗಿಲ್ಲ. ಇದು ಅಕಸ್ಮಾತ್ತಾಗಿ ನೀರು ಬಂದು ಮೇಲೆ ಬಂದು ಇವರು ಹೇಳಿದ ಪುಣ್ಯಕ್ಕೆ ಬೆಳಿಗ್ಗೆ 9 ಗಂಟೆ ಬಿದ್ದರೆ ರಾತ್ರಿ ಬಿದ್ದರೆ ಇನ್ನೂ ಹೆಚ್ಚು ಅನಾಹುತ ಆಗ್ತಿತ್ತು. ಅವರು ಮಾಡುವ ಎಲ್ಲ ಪ್ರಯತ್ನಕ್ಕೂ ನಾವು ಸಹಕಾರ ಕೊಡ್ತೇವೆ. ಗ್ರಾಮದ ಒಬ್ಬ ಮಹಿಳೆ ಕೂಡ ಡೆತ್ ಆಗಿದ್ದಾರೆ, ಮತ್ತೆ ಹಲವಾರು ಜನ ಗಾಯಗೊಂಡಿದ್ರು, ಮತ್ತೆ ತಮಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಏನಾದರೂ ಸಹಕಾರ ನೀಡಬೇಕು ತಮ್ಮ ಸಂಸ್ಥೆಯಿಂದ ಅಥವಾ ಏನಾದರೂ ತಮ್ಮ ಸಂಸ್ಥೆಯಿಂದ ಏನಾದರೂ ನಾವು ಈಗಾಗಲೇ ಕೊಟ್ಟಿದ್ದೇವೆ. ನಾವು ಅವರಿಗೆ ಬಟ್ಟೆಗಳು, ಚಾಪೆ ಇದೆಲ್ಲ ಕೊಟ್ಟಿದ್ದೇವೆ. ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೇವೆ. ಈಗ ಸರ್ಕಾರ ನೀಡಿದಂಥ ಪರಿಹಾರದ ಧನ ಕೂಡ ತಮಗೆ ಸಾಕಾಗ್ತಾ ಇಲ್ಲ. 1,20,000 ಅಷ್ಟೇ ಕೊಡ್ತಾ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ. ಮತ್ತೆ ಏನಾದರೂ ಮನೆ ಕಟ್ಟುವಲ್ಲಿ ಏನಾದರೂ ತಮ್ಮ ಸಂಸ್ಥೆಯಿಂದ ಸಹಾಯ ಮಾಡುವಂಥ ನಾವು ಏನು ಮಾಡ್ಬೋದು ನೋಡ್ತೇವೆ. ಖಂಡಿತವಾಗಿ ನೋಡಿ ಸಹಾಯ ಮಾಡ್ತೇವೆ. ಈಗ ಇನ್ನೂ
ಸಾಕಷ್ಟು ಸಹಾಯವನ್ನು ಮಾಡಲಿಕ್ಕೆ ಇನ್ನೂ ನಾವು ತಯಾರಿದ್ದೇವೆ. ಅಂದರೆ ಕ್ಯಾಶ್ ರೂಪದಲ್ಲಿ ಕೊಡ್ತಾ ಅಂತ ಹೇಳಿದ್ರಿ ತಾವು, ಎಷ್ಟು ಪ್ರಮಾಣದ ಕೊಡ್ಬೋದು, ಅದ್ರಿಗೆ ಏನಾದ್ರು ನೆರವು ಆಗ್ಬೋದಾ? ಖಂಡಿತವಾಗಿ ಕೊಡ್ತೇವೆ. ನಮ್ಮ ಕ್ಷೇತ್ರವನ್ನು ಕೂಡ ಸಾಕಷ್ಟು ಜನ ನಂಬ್ಕೊಂಡಿರುವಂಥವ್ರು, ಎಲ್ಲ ಬಡ ಕುಟುಂಬದವರು. ಖಂಡಿತವಾಗಿ ಅವರಿಗೆ ಸಹಕಾರ ಕೊಡ್ತೇವೆ. ನೋವಿಗೆ ನಾವು ಸ್ಪಂದಿಸ್ತೇವೆ ಮತ್ತು ಅವರಿಗೆ ಸಹಕಾರವನ್ನು ನೀಡ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಉಳುವರೆ ಗ್ರಾಮಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಭೇಟಿಯನ್ನು ಕೊಟ್ಟಿದ್ದಾರೆ. ಗ್ರಾಮದ ಸಂತ್ರಸ್ತರ ಅಹವಾಲನ್ನು ಈ ಸಂದರ್ಭದಲ್ಲಿ ಆಲಿಸಿದ್ದಾರೆ ಧರ್ಮಾಧಿಕಾರಿಗಳು. ತಮ್ಮ ಕಷ್ಟಗಳನ್ನು ಹೇಳಿಕೊಂಡ ಉಳುವರೆ ಗ್ರಾಮಸ್ಥರು ರಾಜ್ಯಸಭೆಯಲ್ಲಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವೆ ಅಂತ ಹೇಳಿದ್ದಾರೆ. ಮಳೆಗಾಲದ ಮುನ್ನೆಚ್ಚರಿಕೆ ಬಗ್ಗೆ ಜಾಗೃತರಾಗಬೇಕು, ನಮ್ಮಿಂದ ಸಂತ್ರಸ್ತರಿಗೆ ಕೊಂಚ ಧನ ಸಹಾಯ ಕೂಡ ಮಾಡ್ತೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಕ್ಕೆ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿನ ಉಳುವರೆ ಗ್ರಾಮದಲ್ಲಿ ಕೂಡ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಪರಿಸ್ಥಿತಿಯನ್ನು ಕೂಡ ಅಹವಾಲಿಸಿದ್ದಾರೆ ಮತ್ತು ಸಂತ್ರಸ್ತರ ಅಹವಾಲನ್ನು ಕೂಡ ಸ್ವೀಕರಿಸಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಗ್ರಾಮದ ಜನರ ಒಂದು ಸಂಕಷ್ಟವನ್ನು ಕೂಡ ಅವರು ಅರಿತಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟವರಿಗೆ ಸಾಂತ್ವನ ಕೂಡ ಹೇಳಿರುವಂಥದ್ದು. ಈ ಬಗ್ಗೆ ಮಾತಾಡಿಸೋ ಪೂಜ್ಯರನ್ನೇ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಗ್ರಾಮದ ಜನರು ಕೂಡ ನಮಸ್ಕಾರ ಮಾಡುವ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೇವೆ. ಈಗ ನಾನು ಪೂಜ್ಯರನ್ನೇ ಮಾತಾಡ್ತೀನಿ. ಪೂಜ್ಯರು, ಇವತ್ತು ಉಳುವರೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರಿ, ಏನೆಲ್ಲ ಸಂತ್ರಸ್ತರು ಕೂಡ ಅಹವಾಲನ್ನು ಕೂಡ ಹೇಳ್ಕೊಂಡಿದ್ದಾರೆ, ಏನು ತಾವು ಗಮನಿಸಿದಾಗ ಇಲ್ಲಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಯಾಕಂದರೆ ಪ್ರಕೃತಿಯ ವಿರುದ್ಧವಾಗಿ ಯಾರು ನಿಲ್ಲುವ ಹಾಗಿಲ್ಲ. ಗಾಳಿ, ಮಳೆ, ಬೆಂಕಿ ಇವುಗಳ ವಿರುದ್ಧವಾಗಿ ನಿಲ್ಲುವ ಹಾಗಿಲ್ಲ. ಇದು ಅಕಸ್ಮಾತ್ತಾಗಿ ನೀರು ಬಂದು ಮೇಲೆ ಬಂದು ಇವರು ಹೇಳಿದ ಪುಣ್ಯಕ್ಕೆ ಬೆಳಿಗ್ಗೆ 9 ಗಂಟೆ ಬಿದ್ದರೆ, ರಾತ್ರಿ ಬಿದ್ದರೆ ಇನ್ನೂ ಹೆಚ್ಚು ಅನಾಹುತ ಆಗ್ತಿತ್ತು. ಅವರು ಮಾಡುವ ಎಲ್ಲ ಪ್ರಯತ್ನಕ್ಕೂ ನಾವು ಸಹಕಾರ ಕೊಡ್ತೇವೆ. ಗ್ರಾಮದ ಒಬ್ಬ ಮಹಿಳೆ ಕೂಡ ಡೆತ್ ಆಗಿದ್ದಾರೆ, ಮತ್ತೆ ಹಲವಾರು ಜನ ಗಾಯಗೊಂಡಿದ್ರು, ಮತ್ತೆ ತಮಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಏನಾದರೂ ಸಹಕಾರ ನೀಡಬೇಕಾ ತಮ್ಮ ಸಂಸ್ಥೆಯಿಂದ ಅಥವಾ ಏನಾದರೂ ತಮ್ಮ ಸಂಸ್ಥೆಯಿಂದ ಏನಾದರೂ? ನಾವು ಈಗಾಗಲೇ ಕೊಟ್ಟಿದ್ದೇವೆ. ನಾವು ಅವರಿಗೆ ಬಟ್ಟೆಗಳು, ಚಾಪೆ ಇದೆಲ್ಲ ಕೊಟ್ಟಿದ್ದೇವೆ. ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೇವೆ. ಈಗ ಸರ್ಕಾರ ನೀಡಿದಂಥ ಪರಿಹಾರದ ಧನ ಕೂಡ ತಮಗೆ ಸಾಕಾಗ್ತಾ ಇಲ್ಲ. 1,20,000 ಅಷ್ಟೇ ಕೊಡ್ತಾ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ. ಮತ್ತೆ ಏನಾದರೂ ಮನೆ ಕಟ್ಟುವಲ್ಲಿ ಏನಾದರೂ ತಮ್ಮ ಸಂಸ್ಥೆಯಿಂದ ಸಹಾಯ ಮಾಡುವಂಥ ನಾವು ಏನು ಮಾಡ್ಬೋದು ನೋಡ್ತೇವೆ. ಖಂಡಿತವಾಗಿ ನೋಡಿ ಸಹಾಯ ಮಾಡ್ತೇವೆ. ಈಗ ಇನ್ನೂ ಸಾಕಷ್ಟು ಸಹಾಯವನ್ನು ಮಾಡಲಿಕ್ಕೆ ಇನ್ನೂ ನಾವು ತಯಾರಿದ್ದೇವೆ. ಅಂದರೆ ಕ್ಯಾಶ್ ರೂಪದಲ್ಲಿ ಕೊಡ್ತಾ ಅಂತ ಹೇಳಿದ್ರಿ ತಾವು, ಎಷ್ಟು ಪ್ರಮಾಣದ ಕೊಡ್ಬೋದು, ಅದ್ರಿಗೆ ಏನಾದ್ರು ನೆರವು ಆಗ್ಬೋದಾ? ಖಂಡಿತವಾಗಿ ಕೊಡ್ತೇವೆ. ನಮ್ಮ ಕ್ಷೇತ್ರವನ್ನು ಕೂಡ ಸಾಕಷ್ಟು ಜನ ನಂಬ್ಕೊಂಡಿರುವಂಥವ್ರು, ಎಲ್ಲ ಬಡ ಕುಟುಂಬದವರು. ಖಂಡಿತವಾಗಿ ಅವರಿಗೆ ಸಹಕಾರ ಕೊಡ್ತೇವೆ. ನೋವಿಗೆ ನಾವು ಸ್ಪಂದಿಸ್ತೇವೆ ಮತ್ತು ಅವರಿಗೆ ಸಹಕಾರವನ್ನು ನೀಡ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.